ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಫ್ಲೇಕ್ಸ್ ಅಥವಾ ಕಾಸ್ಟಿಕ್ ಸೋಡಾದ ಫ್ಲೇಕ್ ಗಳನ್ನ ತಗೊಂಡಿವೆ. ಇದ್ರಾಗ ಹಾಕ್ಬಿಟ್ಟಿದ್ರೆ ಈಗ ಏನಾಗ್ತದೆ, ಅಕ್ವೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ನ ದ್ರಾವಣ ತಯಾರಾಗ್ತದೆ. ಇದ್ರಾಗ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಪಿಎಚ್ ವ್ಯಾಲ್ಯೂ ಅನ್ನ ಇವತ್ತು ನಾವೇನ್ ಮಾಡೋಣ್ರಿ, ಮೇಜರ್ ಮಾಡೋಣ. ಇಲ್ಲಿ ಏನಾದ್ರೆ ಪಿಎಚ್ ಪೇಪರ್ ಅದ್ರೆ ನಾವು ಪಿಎಚ್ ಪೇಪರ್ ಅನ್ನ ಕಿತ್ಕೊಳ್ಳೇನೆ. ಇದ್ರ ಮೇಲೆ ಏನಾದ್ರೆ 1 ರಿಂದ 11 ಸಂಖ್ಯೆ ಅದಾವ. ಆಕ್ಚುಲಿ 1 ರಿಂದ 14 ಇರಬೇಕಾಗಿತ್ತು. ಇದ್ರಾಗ 1 ರಿಂದ 11 ಸಂಖ್ಯೆ ಅದಾವ. 1 ರಿಂದ 7 ಇದ್ದಾಗ ಅದು ಏನಾಗ್ತದ್ರಿ, ಆಸಿಡ್ ಆಗ್ತದ್ರಿ. 7 ರಿಂದ 14 ಇದ್ದಾಗ ಅದು ಏನಾಗ್ತದ್ರಿ, ಬೇಸ್ ಆಗ್ತದೆ. ಹೌದಾ? ಈಗ ನೋಡ್ರಿ, ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಜಲೀಯ ದ್ರಾವಣದಲ್ಲಿ ನಾನು ಈ ಒಂದು ಪಿಎಚ್ ಪೇಪರ್ ಅನ್ನ ಎತ್ತೇನೆ. ಹೌದಾ? ಯಾವ ಬಣ್ಣಕ್ಕೆ ಬಂದ್ರೆ, ನಿನ್ನೆ ಸಲ್ಫುರಿಕ್ ಆಮ್ಲದಾಗ ನಾವು ಎದ್ದಿದ್ದೇವ್ರಿ, ಯಾವ ಬಣ್ಣಕ್ಕೆ ಬಂದಿದ್ರಿ, ಈ ನೀಲಿ ಬಣ್ಣ ಯಾವ ನೀಲಿ ಬಣ್ಣಕ್ಕೆ ಮ್ಯಾಚ್ ಅಂದ್ರೆ ಇಲ್ಲಿ ಕಾಣಿಸ್ತಾವ್ರಿ. 7, 8, 9, 10, 11 ಯಾವ್ದ್ರಿ, ಗಾಢ ನೀಲಿ ಬಣ್ಣದ ಯಾವ ಬಣ್ಣಕ್ಕೆ ಮ್ಯಾಚ್ ಆಗ್ತದೆ, 10, 11 ಎರಡು ನೀಲಿ ಬಣ್ಣ ಇದಾವ. ಇಲ್ಲಿ 11ಕ್ಕೆ ಮ್ಯಾಚ್ ಆಗ್ತದ, 10ಕ್ಕೆ ಮ್ಯಾಚ್ ಆಗ್ತದ. ನೋಡ್ರಿ, ಎದಕ್ಕಾಗ್ತದ್ರಿ, ಸೋಡಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ಇಲ್ಲಿ ಪಿಎಚ್ ಬುಕ್ ನಾಗ ಕೊಟ್ಟಿದ್ವಿ. ಇಲ್ಲಿ ನಾವು ಪ್ರಯೋಗ ಮಾಡಿ ಹಾಕ್ತೇವ್ರಿ. ಬುಕ್ ನಾಗ ಬಿಡ್ರಿ, ನಿಮ್ ಕಣ್ಣಿಗೆ ಕಾಣಿಸ್ತದ, ಕನ್ನಡಿನೇ ಅದ. ನೋಡ್ರಿ, 10ಕ್ಕೆ ಮ್ಯಾಚ್ ಆಗ್ತದ, 11ಕ್ಕೆ ಮ್ಯಾಚ್ ಆಗ್ತದ. 9ರ ಬಣ್ಣ ಹಸಿರದು ಸರ್. 10ಕ್ಕೆ ಮ್ಯಾಚ್ ಆಗ್ತದ. ಇದಕ್ಕೆ 10ಕ್ಕೆ ಆಗ್ತದ, ಏನ್ 11ಕ್ಕೆ ಆಗ್ತದ? 11ಕ್ಕೆ ಅಷ್ಟು ಕಾಡದ, ಮಸಿ ಎಷ್ಟು ಕಾಡದ. ಇನ್ನೊಂದ್ಸಲ ಎದ್ದಣ, ಅದೇ ಆಡಿ ಸರ್. ಇನ್ನೊಂದು ಪೇಪರ್ ತಗೊಂಡಿದ್ದಾನ, ಮಾಡಿ ನೋಡಿ. ಈಗ ಹೇಳಿದ್ರೆ 10ಕ್ಕೆ ಆಗ್ತದೋ 11ಕ್ಕೆ ಆಗ್ತದೆ? 9ಕ್ಕೆ ಆಗ್ತದೆ. 9 ಹಸಿರು ಯಾವ ಬಣ್ಣ ಯಾವ್ದಕ್ಕೆ ಮ್ಯಾಚ್ ಆಗ್ತದಂದ್ರೆ 10ಕ್ಕೆ ಆಗ್ತದೆ. 11ಕ್ಕೆ ಜಾಸ್ತಿ ಗಾಢವಾಗಿ. ಹೌದಾ?